ದೇಶದ ಶ್ರೀಮಂತ ಪಾಲಿಕೆ ಯಾರ ಪಾಲು? ಶಿವಸೇನೆ 30 ವರ್ಷಗಳ ಆಡಳಿತ ಅಂತ್ಯನ ಹೊಸ ಇತಿಹಾಸವನ್ನ ಬರೆಯುತ್ತಾ ಬಿಜೆಪಿ? ಇದು ಯಾರಿಗೆ? ಮುಂಬೈ ಮುಕುಟ ಸುದ್ದಿ. ದೇಶದ ಶ್ರೀಮಂತ ಸ್ಥಳೀಯ ಸಂಸ್ಥೆ ಯಾರ ಪಾಲಾಗುತ್ತೆ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ. ಮುಂಬೈ ಮಹಾನಗರ ಪಾಲಿಕೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಅತಿ ದೊಡ್ಡ ಪಕ್ಷವಾಗುವತ್ತ ಬಿಜೆಪಿ ದಾಪುಗಾಲನ್ನ ಇಡ್ತಾ ಇದೆ. ಮಹಾಯತಿ ಮೈತ್ರಿಕೂಟಕ್ಕೆ ಭಾರೀ ಹಿನ್ನಡೆಯಾಗಿದೆ. ಒಂದಿಷ್ಟು ರಣತಂತ್ರಗಳನ್ನ ಮಾಡಿದ್ರೂ ಕೂಡ ಅದು ಫಲಿಸಲಿಲ್ವಾ? ಕೊನೆ ಗಳಿಗೆಯಲ್ಲಿ 30 ವರ್ಷಗಳ ಬಳಿಕ ಠಾಕ್ರೆ ಬಣಕ್ಕೆ ಹಿನ್ನಡೆ ಆಗುತ್ತಾ? ಭರದಿಂದ ಸಾಗ್ತಾ ಇದೆ ಮತ ಎಣಿಕೆ ಕಾರ್ಯ. ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಶಿವಸೇನೆ ಲೀಡ್ನಲ್ಲಿದೆ. 90ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಕಾಂಗ್ರೆಸ್ ಹಾಗೇನೆ ಎನ್ಸಿಪಿಗೆ ಭಾರೀ ಹಿನ್ನಡೆ ಆಗ್ತಾ ಇದೆ. ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಮಹಾಯುತಿ. ದೇಶದ ಶ್ರೀಮಂತ ಮಹಾನಗರ ಪಾಲಿಕೆಯನ್ನ ಹೊಂದಿದೆ. ಮುಂಬೈ ಗೆಲ್ಲೋದಕ್ಕೆ ಬಿಜೆಪಿ ನೇತೃತ್ವದ ಮಹಾಯುತಿ ಹಾಗೇನೆ ಅನೇಕ ವರ್ಷಗಳ ಬಳಿಕ ಒಂದಾಗಿರುವಂತಹ ಠಾಕ್ರೆ ಸಹೋದರರ ನಡುವೆ ತೀವ್ರ ಪೈಪೋಟಿ ಉಂಟಾಗಿದೆ. ಆ ಕಾರಣದಿಂದಾಗಿನೇ ಈ ಬಾರಿಯ ಈ ಎಲೆಕ್ಷನ್ ಬಹಳ ಮಹತ್ವವನ್ನ ಪಡ್ಕೊಂಡಿದ್ದು ಮುಂಬೈನ 227 ವಾರ್ಡ್ಗಳು ಸೇರಿದಂತೆ ಮಹಾರಾಷ್ಟ್ರದ 893 ಪುರಸಭೆ ವಾರ್ಡ್ಗಳು 2869 ಸ್ಥಾನಗಳಿಗೆ ಮತದಾನ ಆಗಿತ್ತು. 29 ಮಹಾನಗರ ಪಾಲಿಕೆಗಳಿಂದ ಒಟ್ಟು 15,931 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇನ್ನು ಇದರಲ್ಲಿ 3.48 ಕೋಟಿ ಮತದಾರರು ಇದ್ರು, ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ಬಾಲಿವುಡ್ನ ಸೆಲೆಬ್ರಿಟೀಸ್ಗಳು ಸೇರಿದಂತೆ ಮತದಾರರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರು. ಈಗ ಅನೇಕ ವರ್ಷದಿಂದ ಬಿಜೆಪಿ ನೇತೃತ್ವದ ಮಹಾಯುತಿ ಪಾಲಿಕೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೇಳಿ ಒಂದಿಷ್ಟು ಪ್ರಯತ್ನಗಳನ್ನ ಪಟ್ಟಿತ್ತು. 30 ವರ್ಷ ಅದಕ್ಕೋಸ್ಕರ ಕಾದಿದ್ದು ಆಯಿತು. ಸದ್ಯದ ಮಾಹಿತಿ ಪ್ರಕಾರ 90ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ ಕಾಂಗ್ರೆಸ್ ಹಾಗೇನೆ ಎನ್ಸಿಪಿಗೆ ಭಾರೀ ಹಿನ್ನಡೆ ಆಗಿದೆ ಅಂತೇಳಿ ಮಾಹಿತಿ ಇದೆ. ಮುಂಬೈನ 227 ವಾರ್ಡ್ಗಳು ಸೇರಿದಂತೆ ಮಹಾರಾಷ್ಟ್ರದ 893 ಪುರಸಭೆ ವಾರ್ಡ್ಗಳು ಒಟ್ಟು 2869 ಸ್ಥಾನಗಳಿಗೆ ಮೊನ್ನೆ ಎಲೆಕ್ಷನ್ ಆಗಿತ್ತು. ಸೊ ಇದೀಗ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ಮಹತ್ವದ ಚುನಾವಣೆ ಈ ಸತಿ ಬಿಜೆಪಿಗೆ. ಎಸ್ಪೆಷಲಿ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆ ಬಹಳ ಪ್ರತಿಷ್ಠೆಯನ್ನ ಪಡ್ಕೊಂಡಿತ್ತು. ಏಷ್ಯಾದಲ್ಲೇ ಶ್ರೀಮಂತ ಪಾಲಿಕೆ ಅಂತ ಹೆಸರನ್ನ ಪಡೆದಿದೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಒಂದಾಗಿದ್ರೆ ಅಲ್ಲಿನ ಸ್ಥಳೀಯ ಪಕ್ಷಗಳು ವೈಮನಸ್ಸನ್ನ ಮರೆತು ಈ ಬಾರಿ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದೆ. ಈ ಬಾರಿ ಪ್ರತಿಷ್ಠೆಯನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಅದರ ಜೊತೆಯಲ್ಲಿ ಒಂದು ಮಹತ್ವವನ್ನು ಕೂಡ ಈ ಬಾರಿ ಚುನಾವಣೆ ಪಡ್ಕೊಂಡಿತ್ತು. ಇನ್ನು ಈ ಸತಿ 50% ಮತದಾನ ಆಗಿತ್ತು. 29 ನಗರ ಪಾಲಿಕೆಗಳಿಗೆ ನಡೆದಂಥ ಚುನಾವಣೆಯಲ್ಲಿ 30 ವರ್ಷ ಆದಮೇಲೆ ಬಿಜೆಪಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. 227 ವಾರ್ಡ್ಗಳು ಸೇರಿದಂತೆ ಮಹಾರಾಷ್ಟ್ರದ 893 ಪುರಸಭೆ ವಾರ್ಡ್ಗಳಲ್ಲಿ ಒಟ್ಟು 2869 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಇವತ್ತು ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ. ತೊಂಬತ್ತಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮುಂಬೈ ಗೆಲ್ಲಬೇಕು ಅಂತೇಳಿ ಬಿಜೆಪಿ ನೇತೃತ್ವದ ಮಹಾಯುತಿ ಅನೇಕ ವರ್ಷಗಳಿಂದ ಪ್ರಯತ್ನಗಳನ್ನ ಪಡ್ತಿತ್ತು, ರಣತಂತ್ರವನ್ನ ರೂಪಿಸಿತ್ತು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೇಶದ ಶ್ರೀಮಂತ ನಗರ ಪಾಲಿಕೆ ಅನ್ನೋ ಒಂದು ಹೆಗ್ಗಳಿಕೆಯನ್ನ ವಾಣಿಜ್ಯ ನಗರಿ ಮುಂಬೈ ಪಡ್ಕೊಂಡಿದೆ. ನಿಟ್ಟಲ್ಲಿ ಪಾಲಿಕೆ ಚುಕ್ಕಾಣಿ ಹಿಡಿಯೋದಕ್ಕೆ ಪ್ರಮುಖ ಪಕ್ಷಗಳು ಪೈಪೋಟಿಗೆ ಬಿದ್ದಿರುತ್ತೆ. ಆದರೆ 30 ವರ್ಷಗಳಿಂದ ಬಿಜೆಪಿ ಶತಾಯಗತಾಯ ಪ್ರಯತ್ನ ಪಟ್ಟರು, ಅದು ಸಾಧ್ಯವಾಗಿಲ್ಲ. ಈ ಸತಿ ನೋಡಿದ್ರೆ ಆ ಚುನಾವಣೋತ್ತರ ಸಮೀಕ್ಷೆಗಳು ನಿಜವಾಗುವತ್ತ ದಾಪುಗಾಲಿಡ್ತಾ ಇದೆ. ಅಂದ್ರೆ ಏನೆಲ್ಲ ಸ್ಟ್ರಾಟಜಿ ಈ ಸತಿ ವರ್ಕ್ ಆಗಿರ್ಬೋದು? ಶರ್ಮಿತಾ ಶೆಟ್ಟಿ ಕಳೆದ 3 ದಶಕಗಳಿಂದ ಅಂದರೆ 30 ವರ್ಷಗಳಿಂದಲೂ ಕೂಡ ಮರಾಠಿ ಅಸ್ಮಿತೆ, ಸ್ಥಳೀಯ ಅಸ್ಮಿತೆ ಮತ್ತು ಹಿಂದೂ ಅಸ್ಮಿತೆ ಮುಖಾಂತರ ಠಾಕ್ರೆ ಕುಟುಂಬ ಬೃಹನ್ ಮುಂಬೈ ಪಾಲಿಕೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಬಂದಿರತಕ್ಕಂಥದ್ದು. ಮರಾಠಿ ಅಸ್ಮಿತೆ ಕಾರಣಕ್ಕಾಗಿ ಅಲ್ಲಿ ಶಿವಸೇನೆಗೆ ಅಲ್ಲಿನ ಮರಾಠಿಗರು ಯಾವುದೇ ಕಾರಣ ಕೂಡ ವಲಸಿಗರ ಕೈಗೆ ಮುಂಬೈ ಅಧಿಕಾರ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಮರಾಠಿಗರು ಕೂಡ ತಮ್ಮ ಅಸ್ಮಿತೆಗಾಗಿ ಶಿವಸೇನೆಗೆ ಆಗ್ತಾ ಇದ್ರು. ಅದೀಗ ಎಲ್ಲೊಂದು ಕಡೆ ಆ ಕನಸು ಛಿದ್ರ ಆಗುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆಯ ಶಿಂದೆಯ ವಿರುದ್ಧ ತೊಡೆತಟ್ಟಿರ್ತಕ್ಕಂಥ ದಶಕಗಳ ಮುನಿಸನ್ನು ಮರೆತು ಒಂದಾಗಿರ್ತಕ್ಕಂಥ ಬಾಳಾ ಠಾಕ್ರೆ ಪುತ್ರ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆಗಳು ಈ ಬಾರಿ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ದು ವಿಶೇಷ.
ಅದು ಮುಂಬೈಯಲ್ಲೂ ಕೂಡ ಬೆಂಗಳೂರಿನ ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ವಲಸಿಗ ಮತದಾರರು ಮತ್ತು ವಲಸಿಗರ ಪಾರಪತ್ಯ ಇರ್ತಕ್ಕಂಥದ್ದು. ದೇಶದ ವಿವಿಧ ಎಲ್ಲ ರಾಜ್ಯಗಳ ಜನರು ಕೂಡ ಮುಂಬೈಯಲ್ಲಿ ವಾಸ ಮಾಡ್ತಿರ್ತಕ್ಕಂಥದ್ದು. ವಿವಿಧ ಸಂಸ್ಕೃತಿ, ವಿವಿಧ ಭಾಷೆ ಕೂಡ ಇರ್ತಕ್ಕಂಥದ್ದು. ಇದರ ಲಾಭವನ್ನು ಭಾರತೀಯ ಜನತಾ ಪಕ್ಷ ಪಡೆಯಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಈ ಬಾರಿ ಕೂಡ ಮರಾಠ ಅಸ್ಮಿತೆಯನ್ನು ಕೂಡ ಪ್ರದರ್ಶನ ಮಾಡಿರ್ತಕ್ಕಂಥ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ. ಆದರೆ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಮತಗಳಿಗಾಗಿ ಒಂದು ಕಡೆ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿ ಹಾಗೂ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಅವರ ಹೋರಾಟಗಳು ಎಲ್ಲೊಂದು ಕಡೆ ಮತವನ್ನು ಡಿವೈಡ್ ಮಾಡ್ತೆಂಬ ಚರ್ಚೆ ಕೂಡ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಅಲ್ಲಿ ಸಿಂಧೆ ಮತ್ತು ಭಾರತೀಯ ಜನತಾ ಪಕ್ಷ ಮುಂಬೈ ಆಡಳಿತ ವಿಚಾರದಲ್ಲಿ, ಎಲ್ಲೊಂದು ಕಡೆ ಮುಂಬೈ ಅಭಿವೃದ್ಧಿ ವಿಚಾರದಲ್ಲಿ ಆಡಳಿತ ಸರ್ಕಾರ ಎಲ್ಲೊಂದು ಕಡೆ ಬಹಳಷ್ಟು ಅನುದಾನಗಳು ಕೊಟ್ಟಿರ್ತಕ್ಕಂಥದ್ದು. ಇದು ಬಿಜೆಪಿ ಕೂಡ ವರದಾನ ಆಗಿದೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಪಸಂಖ್ಯಾತ ಮತಗಳಿಗೆ ಕಿತ್ತಾಟದ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಮತಗಳು ಕೂಡ ಚಿತ್ರ ಆಗಿರ್ತಕ್ಕಂಥದ್ದು ಮತ್ತು ಸ್ಥಳೀಯ ಅಸ್ಮಿತೆಯ ಕಾರಣಕ್ಕಾಗಿ ಮರಾಠ ಮತಗಳ ವಿಚಾರದಲ್ಲಿ ಎಲ್ಲೊಂದು ಕಡೆ NCP ಮತ್ತು ಉದ್ಧವ್ ಠಾಕ್ರೆ ಹಾಗೂ ರಾಜ್ ಠಾಕ್ರೆ ಬಣದವರು ಕಿತ್ತಾಟವನ್ನು ಮಾಡಿರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಕ್ಷಕ್ಕೆ ಅಲ್ಲಿರ್ತಕ್ಕಂಥ ಹಿಂದಿ ರಾಜ್ಯಗಳ ಬಂದಿರತಕ್ಕಂಥ ಉದ್ಯೋಗಕ್ಕಾಗಿ ಬಂದಿರತಕ್ಕಂಥ ವಲಸಿಗರು ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷವನ್ನು ಕೈ ಹಿಡಿದಿರ್ತಕ್ಕಂಥದ್ದು. ಸದ್ಯ ಇದೀಗ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷ ಮುನ್ನಡೆಗೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇದೀಗ ಬಂದ ಮಾಹಿತಿಯ ಪ್ರಕಾರ ಸುಮಾರು 90 ವಾರ್ಡ್ಗಳಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಸುಮಾರು 60ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಸುಮಾರು 10 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ, ಇತರರು ಅಂದರೆ ಪಕ್ಷೇತರರು ಸುಮಾರು 10 ಕಡೆ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು ಮತ್ತು ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಕೂಡ ಒಂದಷ್ಟು 5ರಿಂದ 6 ಕಡೆ ಮುನ್ನಡೆಯನ್ನು ಕಾಯ್ದುಕೊಂಡಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಇಲ್ಲಿ ಮುಂಬೈ ಚುನಾವಣೆಯಲ್ಲಿ NCP, ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಎಲ್ಲರೂ ಕೂಡ ಒಂದಾಗಿದ್ರೆ ಮತಗಳು ಒಟ್ಟಾಗ್ತಿದ್ವು. ಹಾಗಾಗಿ ಎಲ್ಲೊಂದು ಕಡೆ ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೋಲಿಸಲಿಕ್ಕೆ ಅನುಕೂಲ ಆಗ್ತದೆ ಎಂಬ ಲೆಕ್ಕಾಚಾರ ಇದೀಗ ಕೇಳಿ ಬರ್ತಿರ್ತಕ್ಕಂಥದ್ದು. ಆದರೆ ಇಂಡಿ ಕೂಟದ ಸತತ ಸೋಲುಗಳು, ವಿಧಾನಸಭೆ ಚುನಾವಣೆಯ ಸೋಲು, ಮುಂಬೈ ಚುನಾವಣೆಯಲ್ಲಿ ಕೂಡ ಇದು ಎಲ್ಲೊಂದು ಕಡೆ ಅದು ಮುಂದುವರಿತೆಂಬ ಆತಂಕದ ಕಾರಣಕ್ಕಾಗಿ ಕಾಂಗ್ರೆಸ್, NCP ಮತ್ತು ಉದ್ಧವ್ ಠಾಕ್ರೆ ಪ್ರತ್ಯೇಕವಾಗಿ ಚುನಾವಣೆ ಎದುರಿಸಿದ್ದು ಕೂಡ ಎಲ್ಲೊಂದು ಕಡೆ ಅವರಿಗೆ ಇದು ಮುಳುವಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಆ ಮುಖಾಂತರ ಸರ್ಕಾರದ ವಿರುದ್ಧ, ಅಲ್ಲಿ ಭಾರತೀಯ ಜನತಾ ಪಕ್ಷ ನಡೆತಕ್ಕಂಥ ಸರ್ಕಾರದ ವಿರುದ್ಧ ಯಾವುದೇ ರೀತಿ ಆಡಳಿತ ವಿರೋಧಿ ಅಲೆ ಇಲ್ಲದೇ ಇರೋದು ಕೂಡ ಅದು ಲಾಭ ಆಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಈ ಚುನಾವಣೆಯಲ್ಲಿ ಮುಂಬೈ ಅಭಿವೃದ್ಧಿಗೆ ಪಣ ತೊಟ್ಟಿರ್ತಕ್ಕಂಥದ್ದು ಮತ್ತು ಮುಂಬೈ ಅಭಿವೃದ್ಧಿಗೆ ಒಂದಷ್ಟು ನೀಲಿ ನಕ್ಷೆಯನ್ನು ಕೂಡ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವೀಸ್ ಅವರು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ದು ಕೂಡ ಮತ್ತು ಮುಂಬೈ ಅಭಿವೃದ್ಧಿಗೆ ಮಹಾರಾಷ್ಟ್ರ ಸರ್ಕಾರ ಏನೆಲ್ಲ ಪ್ಲಾನ್ ಮಾಡಿದೆ ಎಂಬ ಲೆಕ್ಕಾಚಾರಗಳು ಕೂಡ ಒಂದಷ್ಟು ಮತ ಬ್ಯಾಂಕ್ಗಳು ಒಟ್ಟಾಗ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳಿರ್ತಕ್ಕಂಥದ್ದು. ಮತ್ತು ಮುಂಬೈನಲ್ಲಿ ಸದ್ಯ ಸಿಂಧೆ ಕೂಡ ತನ್ನದೇ ಆದ ವೋಟ್ ಬ್ಯಾಂಕ್ ಇಟ್ಟುಕೊಂಡಿರ್ತಕ್ಕಂಥದ್ದು. ಆ ವೋಟ್ ಬ್ಯಾಂಕ್ಗಳು ಶಿವಸೇನೆಗೆ ರವಾನೆ ಆಗಿದ್ದರಿಂದ ಇದು ಭಾರತೀಯ ಜನತಾ ಪಕ್ಷ ಮತ್ತು ಶಿವಸೇನೆ ಮುನ್ನಡೆ ಕಾಯ್ದುಕೊಳ್ಳಲಿಕ್ಕೆ ಮತ್ತು ಅಧಿಕಾರ ಹಿಡಿಯುವ ಹೆಜ್ಜೆ ಇಡ್ಲಿಕ್ಕೆ ಕೂಡ ಅನುಕೂಲ ಆಯ್ತು ಎಂಬ ಲೆಕ್ಕಾಚಾರ ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಶರ್ಮಿತಾ, ಈಗ ಪಟೇಲ್, ಈಗ ಪ್ರತಿ ಬಾರಿ ಚುನಾವಣೆ ಬಂದಾಗ ಮರಾಠಿಗರನ್ನ, ಯುವಕರನ್ನ, ಮಹಿಳೆಯರನ್ನ ಸೆಳೆಯುವಂತ ಪ್ರಯತ್ನವನ್ನ ಅಲ್ಲಿನ ಪಕ್ಷಗಳಂತೂ ಮಾಡೇ ಮಾಡ್ತವೆ, ಇನ್ಕ್ಲೂಡಿಂಗ್ ಬಿಜೆಪಿ. ಸೊ ಈ ಸತಿ ಯುವಕರು, ಮಹಿಳೆಯರು, ಮರಾಠಿಗರು ಮತ್ತೆ ಮುಸ್ಲಿಮರು ಹೆಚ್ಚಾಗಿ ಬಿಜೆಪಿ ಕಡೆ ಒಲವು ತೋರಿದ್ದೇ ಈ ಫಲಿತಾಂಶ ಬರುವಂತ ಕಾರಣ ಆಯಿತು. ಅದನ್ನ ಯಾವ ತರ ವಿಶ್ಲೇಷಣೆ ಮಾಡಬಹುದು? ಯಾಕಂದ್ರೆ ಠಾಕ್ರೆ ಬಣಗಳು ಟಾರ್ಗೆಟ್ ಮಾಡಿದೆ ಮರಾಠಿಗರನ್ನ ಮತ್ತೆ ಮುಸ್ಲಿಮರನ್ನ. ಪ್ರತಿ ಬಾರಿ ಕೂಡ ಹಿಂದೂ ಅಸ್ಮಿತೆ ಮತ್ತು ಮರಾಠಿ ಅಸ್ಮಿತೆ ಹೆಸರಿನಲ್ಲಿ ಕಳೆದ 30 ವರ್ಷಗಳಿಂದಲೂ ಕೂಡ ಠಾಕ್ರೆ ಕುಟುಂಬ ಮುಂಬೈ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದುಕೊಂಡು ಬರ್ತಾ ಇದ್ರು. ಆದರೆ ಈ ಬಾರಿ ಎಲ್ಲೊಂದು ಕಡೆ ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗಿದ್ರಿಂದ, ಅದು NCP ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ಮತ ಬ್ಯಾಂಕಿಗೆ ಕೈ ಹಾಕಿದ್ರಿಂದ ಅಲ್ಪಸಂಖ್ಯಾತ ಮತಗಳು ಕೂಡ ಎಲ್ಲೊಂದು ಕಡೆ ಉದ್ಧವ್ ಠಾಕ್ರೆ ಬಣಕ್ಕೆ ಬರಲಿಲ್ಲ ಅನ್ನೋದು ಕೂಡ ಲೆಕ್ಕಾಚಾರ. ಮತ್ತೊಂದು ಕಡೆ 37% ಇರ್ತಕ್ಕಂಥ ಮರಾಠಿಗರು, ಉಳಿದಂಥ ಇತರೆ 37 ಹೊರತುಪಡಿಸಿ ಇರ್ತಕ್ಕಂಥ ಮತದಾರರು ಭಾರತೀಯ ಜನತಾ ಪಕ್ಷವನ್ನ ಕೈ ಹಿಡಿದಿರ್ತಕ್ಕಂಥದ್ದು ಇಲ್ಲಿ ಲಾಭ ಆಗಿರೋ ಚರ್ಚೆ ಕೂಡ ಈಗ ನಡೆದಿರ್ತಕ್ಕಂಥದ್ದು. ಶರ್ಮಿತಾ, ಫೈನ್. ಅಂದ್ರೆ ಈಗ ದೇಶದ ಶ್ರೀಮಂತ ಪಾಲಿಕೆ ಆಲ್ಮೋಸ್ಟ್ ಮಹಾಯುತಿ ಪಾಲ್ ಆಗ್ತಿರೋದ್ರಿಂದ ಸೊ ಇದು ಮುಂಬರುವಂತ ಚುನಾವಣೆಗಳಲ್ಲಿ ಎಷ್ಟು ಬೂಸ್ಟ್ ಅಪ್ ಕೊಡ್ಬೋದು? ಯಾಕಂದ್ರೆ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ 30 ವರ್ಷ ಆದ್ಮೇಲೆ ಅಧಿಕಾರ ಚುಕ್ಕಾಣಿಯನ್ನ ಮುಂಬೈನಲ್ಲಿ ಹಿಡಿಯೋದ್ರಿಂದ ಸುಮಾರು 74,400 ಕೋಟಿ ರೂಪಾಯಿಯಷ್ಟು ಪ್ರತಿ ವರ್ಷ ಬಜೆಟ್ ಅನ್ನು ಮಂಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಈ ದೇಶದ ಆರ್ಥಿಕತೆ ಹೃದಯ ಭಾಗ ಅಂತ ಹೇಳಿದ್ರೆ ಅದು ಮುಂಬೈ ಅಂತಲೇ ಕರೆಸ್ಕೊಳ್ತಿರ್ತಕ್ಕಂಥದ್ದು ಮತ್ತು ಇಡೀ ಮಹಾರಾಷ್ಟ್ರ ಸರ್ಕಾರ ನಡೀತಿರ್ತಕ್ಕಂಥದ್ದು ಕೂಡ ಮುಂಬೈನ ಟ್ಯಾಕ್ಸ್ನಿಂದಲೇ ಅನ್ನೋದು ಕೂಡ ಅಕ್ಷರಶಃ ಸತ್ಯ. ಸುಮಾರು 60ರಿಂದ 70% ಟ್ಯಾಕ್ಸ್ ಕಲೆಕ್ಷನ್ ಆಗ್ತಿರೋದು ಕೂಡ ಮುಂಬೈಯಿಂದಲೇ. ಇನ್ನು ಇದೇ ಸಂದರ್ಭದಲ್ಲಿ ಸುಮಾರು 29 ಪಾಲಿಕೆಗಳ ಚುನಾವಣೆ ನಡೀತಿರ್ತಕ್ಕಂಥದ್ದು ಅದು ಪುಣೆ ಮತ್ತು ನಾಗ್ಪುರದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಮಾತಾಡೋದಕ್ಕೆ ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ದೇಶದ ಶ್ರೀಮಂತ ಪಾಲಿಕೆ ಮುಂಬೈ ಮಹಾನಗರ ಪಾಲಿಕೆ ಈಗ ಬಿಜೆಪಿ
ಪಾಲಾಗುವತ್ತ ಮಹಾಯುತಿ ಪಾಲಾಗುವತ್ತ ಹೋಗ್ತಾ ಇದೆ ಆ ಮತ ಎಣಿಕೆ ಪ್ರಕ್ರಿಯೆ ನೋಡ್ತಾ ಇದ್ರೆ, ಅಂದ್ರೆ ಏನೆಲ್ಲ ಸ್ಟ್ರಾಟಜಿಗಳು ಈ ಸತಿ ಬಿಜೆಪಿ ಕೈ ಹಿಡಿದಿದೆ ಅಂತ ಅನ್ಸುತ್ತೆ ನಿಮ್ಗೆ? ನಮಸ್ತೆ ಮೇಡಮ್. ಸರ್, 30 ವರ್ಷಗಳಿಂದ ಕಾಯ್ತಾ ಇದ್ದಂತ ಒಂದು ಕ್ಷಣ ಈಗ ಮಹಾಯುತಿಗೆ ಬಿಜೆಪಿಗೆ ಸಿಗ್ತಾ ಇದೆ. ಮಹಾನಗರ ಪಾಲಿಕೆ ಮುಂಬೈನಲ್ಲಿ ಏನೆಲ್ಲ ಪ್ಲಾನ್ಸ್ ಈ ಸತಿ ವರ್ಕೌಟ್ ಆಗಿರ್ಬೋದು ಅಂತ ಅನ್ಸುತ್ತೆ? ಮೇಡಮ್ ನೀವು ಮಹಾರಾಷ್ಟ್ರದಲ್ಲಿ ಬಹಳ ವರ್ಷಗಳಿಂದ ಶಿವಸೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಸೇರಿ ನಾವು ಮಹಾನಗರ ಪಾಲಿಕೆಯನ್ನ ಹಿಡಿತಾ ಇದ್ವಿ. ಈ ಸಾರಿ ಶಿವಸೇನೆ ಮತ್ತು ಉದ್ಧವ್ ಠಾಕ್ರೆ ಮತ್ತು ರಾಜು ಠಾಕ್ರೆ ಇಬ್ಬರು ಅಲಯನ್ಸ್ ಮಾಡಿಕೊಂಡು ಅವ್ರು ಕಂಟೆಸ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಅಲಯನ್ಸ್ ಸೇರ್ಕೊಂಡ್ಬಿಟ್ಟು ಈಗ 94 ಸೀಟ್ಗಳನ್ನ ಬಿಜೆಪಿ ಮತ್ತು ಅಲಯನ್ಸ್ ಗೆದ್ದಿದೆ. ಅವರು 65ರಲ್ಲಿ ಇದ್ದಾರೆ. ಅಂದ್ರೆ ಇದರ ಸ್ಪಷ್ಟವಾಗಿ ಸೂಚನೆಯನ್ನ ಕೊಡುತ್ತೆ, ಮುನ್ಸೂಚನೆಯನ್ನ ಕೊಡುತ್ತೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಮುಂಬೈ ಮಹಾನಗರ ಪಾಲಿಕೆ ಅಂದ್ರೆ ಇಡೀ ದೇಶದಲ್ಲಿನೇ ಬಹಳ ದೊಡ್ಡ ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಮುಂಬೈ ಶ್ರೀಮಂತ ಪಾಲಿಕೆ. ಈವನ್ ಒಂದು ಸಣ್ಣ ರಾಜ್ಯದ ಬಜೆಟ್ ಕೂಡ ಅಷ್ಟಿರ್ಬೋದೇನೋ, ಅಷ್ಟು ಬಜೆಟ್ ಮುಂಬೈ ಮಹಾನಗರ ಪಾಲಿಕೆದಿರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟ ಮುನ್ನೋಟ ಏನು ಅಂತ ಹೇಳಿದ್ರೆ, ಮುನ್ಸೂಚನೆ ಏನು ಅಂತ ಹೇಳಿದ್ರೆ, ಅದು NDA ಪಾಲ್ ಆಗ್ತಾ ಇದೆ ಬಿಜೆಪಿ ನೇತೃತ್ವದಲ್ಲಿ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಫಡ್ನವೀಸ್ ಅವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಮ್ಮ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕಾಂಗ್ರೆಸ್ಗೆ ಕೇವಲ 11 ಸೀಟ್ ಬಂದಿದೆ. ಅಂದ್ರೆ ಕಾಂಗ್ರೆಸ್ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಮುಳುಗುವ ಹಡಗು ಅಂತಕ್ಕಂಥದ್ದು ಕೂಡ ಮುನ್ಸೂಚನೆಯನ್ನ ಕೊಡ್ತಾ ಇದೆ. NCP ಕೇವಲ 1, ಶರದ್ ಪವಾರ್ ಅವರದು ಪಾರ್ಟಿ ಕೇವಲ 1. ಆದ್ರಿಂದ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಏನಿದೆ ಇಡೀ ದೇಶದಲ್ಲಿ ಅಭಿವೃದ್ಧಿಗೆ ಒಂದು ಹೊಸ ಇತಿಹಾಸವನ್ನ ಬರೆದಿರ್ತಕ್ಕಂಥ, ಅಭಿವೃದ್ಧಿಗೆ ಮತ್ತೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ NDA. ಆದ್ರಿಂದ ನಾನು ಮತ್ತೊಮ್ಮೆ ನಮ್ಮ ಫಡ್ನವೀಸ್ ಅವರಿಗೆ ಮತ್ತು ಮೋದಿಜಿ ಅವರಿಗೆ, ಅಮಿತ್ ಶಾ ಜಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಹಾನಗರ ಪಾಲಿಕೆ ಮುಂಬೈ ಅದು ಬಿಜೆಪಿಯ ನೇತೃತ್ವದಲ್ಲಿ ಸರ್ಕಾರ ನಡೆಸೋದು ಗ್ಯಾರಂಟಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಓಕೆ, ಈಗ ಮಹಾಯುತಿ ಎಷ್ಟು ನಂಬರ್ಸ್ ಹೋಗಿ ನಿಲ್ಬಹುದು ಅನ್ನೋ ನಿರೀಕ್ಷೆ ನಿಮ್ದು? ಯಾಕಂದ್ರೆ ನಿಮ್ಮ ಲೀಡರ್ಸ್ಗಳೇ 130 ಅಂತ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಜೊತೆಗೆ ಈಗ ಒಂದು ಹೊಸ ಜವಾಬ್ದಾರಿ ಸಿಕ್ಕಂಗಾಯ್ತು. ಇಷ್ಟ ದಿನ ಗದ್ದುಗೆ ಏರೋದು ಮುಖ್ಯವಾಗಿತ್ತು. ಗದ್ದುಗೆ ಏರ್ತಾ ಇದ್ದಂಗೆ ಜನರಿಗೆ ಯಾವ ತರ ಈಗ ಯೋಜನೆಗಳನ್ನ ಕೊಡಬೇಕು ಅಥವಾ ಅಭಿವೃದ್ಧಿಯನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಮುಖ್ಯ ಆಗುತ್ತಲ್ಲ. ಆ ಜವಾಬ್ದಾರಿ ಬಗ್ಗೆ ಏನ್ ಹೇಳ್ತೀರಾ? ನಮಗೆ ಜನ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ರಿಸಲ್ಟ್ ಅನ್ನ, ಫಲಿತಾಂಶವನ್ನ, ಮೆಜಾರಿಟಿಯನ್ನ ಕೊಡ್ತಾ ಇರೋದರ ದ್ಯೋತಕವೇ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಯನ್ನ ಮಾಡುತ್ತೆ, NDA ಅಭಿವೃದ್ಧಿಯನ್ನ ಮಾಡುತ್ತೆ ಅಂತ ಹೇಳಿ. ಹಾಗಾಗಿ ಇಡೀ ದೇಶದ ಮಹಾನಗರ ಪಾಲಿಕೆ, ಬಹಳ ದೊಡ್ಡ ಮಹಾನಗರ ಪಾಲಿಕೆ ಮುಂಬೈ ಏನಿದೆ, ಅವರ ವಿಶ್ವಾಸಕ್ಕೆ ಭಂಗ ತರೋದಿಲ್ಲ. ಅಭಿವೃದ್ಧಿಯ ಕಡೆಗೆ ಮತ್ತು ಅದು ಇಡೀ ಪ್ರಪಂಚದಲ್ಲಿನೇ ಒಂದು ಒಳ್ಳೆ ಮಹಾನಗರನ ಮಾಡೋದ್ರಲ್ಲಿ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಡೋದ್ರಲ್ಲಿ, ಒಳ್ಳೆ ಅನುಕೂಲತೆಗಳನ್ನ ಜನರಿಗೆ ಕೊಡೋದ್ರಲ್ಲಿ ನಮ್ಮ NDA ಮುಂಬೈನಲ್ಲಿ ಯಶಸ್ವಿ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ಇನ್ನೊಂದು ಆತಂಕ ಈ ಸತಿ ಎಲೆಕ್ಷನ್ ಅಲ್ಲಿ ಇದ್ದಿದ್ದು ಮತದಾನದ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದ್ರಿಂದ ಈಗ ಸಮೀಕ್ಷೆಗಳು ಏನ್ ಹೇಳಿದ್ರು ಫಲಿತಾಂಶದ ಮೇಲೆನೆ ಒಂದು ನಿರೀಕ್ಷೆಗಳಿತ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಕೆಲಸದ ಒತ್ತಡದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಮತದಾನಕ್ಕೆ ಬರುವಂತದ್ದು ಕಡಿಮೆ. ಆದ್ರೂ ಕೂಡ ನನಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ವೋಟಿಂಗ್ ಈ ತರದ್ದೆಲ್ಲ ನಾನು ನೋಡಿಲ್ಲ ಇನ್ನು. 50 ಅಂತ ಹೇಳಿದ್ರು ಲಾಸ್ಟ್ ಟೈಮ್. 50 ಆಗಿದೆ ಅಂತ ಹೇಳಿ. 50 ಅಂತ ಹೇಳಿದ್ರೆ ಇಟ್ ಈಸ್ ಗುಡ್. ಯಾಕೆ ಅಂತ ಹೇಳಿದ್ರೆ ಅದಕ್ಕಿಂತ ಕಡಿಮೆ ಇರ್ತಾ ಇತ್ತು, 40, 45 ಈ ತರ ಇರ್ತಾ ಇತ್ತು. 50 ಅಂತ ಹೇಳಿದ್ರೆ ಗುಡ್.
ಹಾಗಾಗಿ ಇನ್ನೂ ಹೆಚ್ಚಾಗ್ಬೇಕು, ಅಟ್ಲೀಸ್ಟ್ ಒಂದು 70% ವರೆಗಾದ್ರೂ ಹೋಗ್ಬೇಕದು. ಅದಕ್ಕೆ ಚುನಾವಣೆ ಸುಧಾರಣೆಗಳು ಇನ್ನೂ ಆಗ್ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಎಲ್ಲಿ 500 ಜನ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ, 400 ಜನ ಅಪಾರ್ಟ್ಮೆಂಟ್ ಗಳಲ್ಲಿ ಇರ್ತಾರೆ. ಆ ಅಪಾರ್ಟ್ಮೆಂಟ್ ಗಳಲ್ಲೇನೆ ಪೋಲಿಂಗ್ ಬೂತ್ ಮಾಡತಕ್ಕಂತ ದಿನಗಳು ಇನ್ನೇನ್ ಬಹಳ ದೂರ ಇಲ್ಲ. ಆಗ ಪರ್ಸೆಂಟೇಜ್ ಆಫ್ ವೋಟಿಂಗ್ ಜಾಸ್ತಿ ಆಗತ್ತೆ. ಈವನ್ ದೊಡ್ಡ ದೊಡ್ಡ ರೀತಿನಲ್ಲಿ ಸ್ಲಮ್ ನಲ್ಲೂ ಕೂಡ ಇದೆ. ಅಲ್ಲಿ ಹತ್ತಿರದಲ್ಲಿನೇ ಹೋಗಿ ಮತದಾನವನ್ನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ತರಬೇಕು. ಇನ್ನು ಕೆಲವೇ ವರ್ಷಗಳಲ್ಲಿ ಬರುತ್ತೆ. ಪರ್ಸೆಂಟೇಜ್ ಆಫ್ ವೋಟಿಂಗ್ ಚೆನ್ನಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಮಧ್ಯದಲ್ಲಿ ಮೊನ್ನೆ ಆರೋಪ ಬಂದಿದೆ, ಎಲೆಕ್ಷನ್ ಆದಂತ ಸಂದರ್ಭದಲ್ಲಿ ಮತದಾನ ದಿವಸ ಠಾಕ್ರೆ ಬಣಗಳ ಆರೋಪ ಮಾಡಿದ್ದು, ಈ ಚುನಾವಣೆ ಅಂದ್ರೆ ವೋಟ್ ಹಾಕದ್ಮೇಲೆ ಶಾಹಿ ಏನ್ ಹಾಕ್ತಾ ಇದ್ರು ಅದು ಬೇಗ ವರ್ಷೋಗ್ತಾ ಇತ್ತು, ತುಂಬಾ ಜನ ಮತ್ತೆ ಹೋಗಿ ವೋಟ್ ಮಾಡಿದ್ದಾರೆ, ಇಲ್ಲೂ ಅಕ್ರಮ ಆಗಿದೆ ಅಂತ ಆರೋಪಗಳನ್ನು ಮಾಡಿದ್ರು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಈಗ ಸೋಲುವಂತವ್ರು ಏನಾದ್ರೂ ಹೇಳ್ತಾರೆ. ಈಗ ಉದಾಹರಣೆ ಕಾಂಗ್ರೆಸ್ ಹೇಳ್ತಾ ಇಲ್ವಾ, ಇವಿಎಂ ಮಷಿನ್ ಬಗ್ಗೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ವೋಟ್ ಚೋರಿ ಅಂತ ಹೇಳ್ತಾ ಇದ್ದಾರೆ. ಇವಿಎಂ ಮಷಿನ್ ಬೇಡ, ಏನು ಬ್ಯಾಲೆಟ್ ಪೇಪರ್ ತೆಗೆದುಕೊಂಡ್ ಬರ್ಬೇಕು ಮತ್ತೆ ವಾಪಸ್ ಅಂತ ಹೇಳಿದ್ರು. ಹಾಗಾಗಿ ಈ ಕುಣಿಲಾರ್ದೆ ಇರತಕ್ಕಂಥವ್ರಿಗೆ ನೆಲಡೊಂಕು ಅನ್ನೋ ರೀತಿನಲ್ಲಿ ಅವರು ಈ ತರ ಹೇಳ್ತಾ ಇದ್ದಾರೆ. ಯಾವುದೇ ಆ ರೀತಿಯ ಅಕ್ರಮ ನಡೆದಿಲ್ಲ, ಚೆನ್ನಾಗಿನೇ ಎಲೆಕ್ಷನ್ ನಡೀತಾ ಇದೆ. ಸೋತಿರ್ತಕ್ಕಂಥವ್ರು ಈ ತರ ಹೇಳ್ತಾ ಇದ್ದಾರೆ. ಮತ್ತೆ ಈ ಸತಿ ಹೆಚ್ಚಾಗಿ ಮಹಾಯುತಿ ಕಡೆ ಒಲಿದಿದ್ದು ಮಹಿಳೆಯರು, ಯುವಕರು, ಮರಾಠಿಗರು, ಅದರಲ್ಲೂ ಅಲ್ಪಸಂಖ್ಯಾತರು ಹೆಚ್ಚಾಗಿ ವೋಟನ್ನ ಮಾಡಿದ್ದಾರೆ ಬಿಜೆಪಿ ಕಡೆಗೆ ಅಂತ ಒಂದು ಮಾತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳಿದ್ರಿ ಮೇಡಮ್? ಸೊ ಈ ಸತಿ ಯುವಕರು, ಮಹಿಳೆಯರು, ಮರಾಠಿಗರು ಜೊತೆಗೆ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ಕೂಡ ಬಿಜೆಪಿ ಕಡೆಗೆ ವಾಲಿದಾರ ಅಲ್ಲಿ ಅಂತ ಒಂದು ಮಾತಿದೆ, ಒಂದು ಚರ್ಚೆಗಳಾಗ್ತಿತ್ತು, ವಿಶ್ಲೇಷಣೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಆಗಿರಬಹುದು. ಯಾಕೆಂದ್ರೆ ನಾನು ಹತ್ತಿರದಿಂದ ನೋಡಿಲ್ಲ, ಅಲ್ಪಸಂಖ್ಯಾತರು ವೋಟಿಂಗ್ ಮಾಡಿದಾರೋ ಇಲ್ಲೋ ಅನ್ನೋಂಥದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಬಟ್ ಜಾತಿ ಮತ ಪಂಥವನ್ನ ಮೀರಿ ಎಲ್ಲ ಜನಜಾತಿಯವರು ಕೂಡ, ಎಲ್ಲ ಧರ್ಮದವರು ಕೂಡ ಬಿಜೆಪಿ ನೇತೃತ್ವದ NDAಗೆ ಮತದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ದೇಶದಲ್ಲಿನೇ ಗೊತ್ತಾಗ್ತಾ ಇದೆ. ಈ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಮೂಲಕನೂ ಕೂಡ ಗೊತ್ತಾಗ್ತಾ ಇದೆ. ಈಗ ಉದಾಹರಣೆ ಪೂನಾದ್ದೇ ತೆಗೆದುಕೊಳ್ಳಿ. ಪೂನಾದಲ್ಲಿ ಮತ್ತೆ ನಮ್ ಬಿಜೆಪಿ ಸರ್ಕಾರ ಬಂತಲ್ಲಿ. ಪೂನಾದಲ್ಲಿ ಎಲ್ಲಿ 55 ಸೀಟ್ ಬಿಜೆಪಿ, ಕೇವಲ ಯಾರು ಉದ್ಧವ್ ಠಾಕ್ರೆದು ಕೇವಲ 6 ಸೀಟು, ಕಾಂಗ್ರೆಸ್ 0, NCP 2. ಮುಂಬೈ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಪೂನಾ. ಅಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು? ಪೂನಾದಲ್ಲಿ 0, ಮುಂಬೈನಲ್ಲಿ 11. ನವಿ ಮುಂಬೈನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದೆ ಇದೆ. ಠಾಣೆಯಲ್ಲೂ ಕೂಡ ಮುಂದೆ ಇದ್ದೀವಿ. ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಬಿಜೆಪಿ ನೇತೃತ್ವದಲ್ಲಿ ಮುಂಬೈ ಮಹಾನಗರ ಪಾಲಿಕೆ, ಶ್ರೀಮಂತ ಪಾಲಿಕೆ ಅಂತ ಏನು ಹೆಸರನ್ನ ಪಡೆದಿದೆ, ಅಲ್ಲಿ ಕಮಲ ಧ್ವಜ ಹಾರತಕ್ಕಂಥದ್ದು ಗ್ಯಾರಂಟಿ, ಮೊದಲನೇ ಬಾರಿಗೆ ಅಂತ ಹೇಳಿ ಹೇಳೋದಕ್ಕೆ ಬಯಸ್ತೇನೆ. ಈ ಹಿಂದೆ ಸಮ್ಮಿಶ್ರವಾಗಿ ಶಿವಸೇನೆ ಮತ್ತು ನಾವು ಮಾಡ್ತಾ ಇದ್ವಿ. ಈಗ ಬಿಜೆಪಿ ಮತ್ತು ನಮ್ಮ ಅಲಯನ್ಸ್ ಏಕನಾಥ್ ಶಿಂದೆ ಮತ್ತು ನಮ್ಮ ಅಜಿತ್ ಪವಾರ್ ಸೇರ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಓಕೆ, ನೋಡೋಣ ಈ ನಂಬರ್ಸ್ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ನೋಡೋಣ. 130ರಿಂದ 150 ಅಂತ ನಿಮ್ ನಾಯಕರು ಪ್ರಿಡಿಕ್ಷನ್ ಮಾಡ್ತಿದ್ದಾರೆ. ಎಲ್ಲಿ ತನಕ ಹೋಗಿ ನಿಲ್ಲುತ್ತೆ ನೋಡೋಣ. ಥ್ಯಾಂಕ್ ಯು ರವಿಕುಮಾರ್ ಅವರೇ, ನ್ಯೂಸ್ 18 ಗೆ